ಎಲ್ಲರಿಗೂ ನಮಸ್ಕಾರ. ನಾನು ಹೇಳಿದ ದೇರಾಜೆ ಸೀತಾರಾಮಯ್ಯನವರ ಶ್ರೀಮನ್ ಮಹಾಭಾರತ ಕಥಾಮೃತವನ್ನು ಕೇಳಿದ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದು 309 ದಿನಗಳು ಕಳೆದು 310ನೇ ದಿನದಲ್ಲಿ ಶ್ರೀಮನ್ ಮಹಾಭಾರತ ಕಥೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಕೊನೆಯಲ್ಲಿ ಅವರು ಬರೆದ ಒಂದು ಕವನವನ್ನು ಓದುತ್ತೇನೆ. ಆರು ನೀನಾರು ಆರೆಂದುಲಿಯೆ, ಆರು ನೀನೆಂದೇ ಮಾರ್ದನಿಗೊಂಡಿತು, ಆರು ತಾನೆಂದರಿಯೆ ಚಿಂತಿಸಲು, ಆರೇಳು ಮೂರೆಂಟು ಗೋಚರಿಸಿತು. ಜಗವು ಜೀವರದೋ ದೇವರದೋ, ದೇವರೇ ಈ ಜಗದ ಜೀವರದೋ, ಜಗವು ಜೀವರು ಎಲ್ಲ ದೇವರದೋ, ಜಗದಾದಿ ಕೌತುಕವೊಂದೇ ನೋಡೆ. ವೇದಶಾಸ್ತ್ರಾದಿಗಳು, ಕರ್ಮ ಮೀಮಾಂಸೆಗಳು, ತತ್ವೋಪನಿಷದುಗಳೆಲ್ಲ ಜಗದ ಸಂಪದವು. ವ್ಯಾಸ ವಾಲ್ಮೀಕಿಯರ ಕಾವ್ಯೇತಿಹಾಸಗಳು ದಿವ್ಯ ದರ್ಶನಬಹುದು ಮರ್ತ್ಯ ಜೀವನ ಸಿದ್ಧಿಗೆ. ಹುಟ್ಟಿನಲ್ಲಿ ಜೀವನಾಮೃತ ತುಂಬಿ ಕೊಟ್ಟಿಹನು ಶ್ರೀರಾಮಚಂದ್ರ. ಹುಟ್ಟಿನಂಟನು ಕಳೆದ ಕೌಶಲವ ದರ್ಶಿಸಿದ ಶ್ರೀ ವಾಸುದೇವ. ಮಂದ ಮಾನವ ಮಹಾತ್ಮರೆಂಬಿ ಮನುಜರಿಹರಿ ಲೋಕದಲ್ಲಿ, ಮಂದ ಮಾನವ ಮಹಾತ್ಮರೆಂಬಿ ಮನುಜರಿಹರಿ ಲೋಕದಲ್ಲಿ, ಮಂದ ಮಾನವರಾಗಿ ಬಾಳಿತಾಂ ಮಹಾತ್ಮನಾಗಲು ಬಹುದು ನಿಜದಿ. ಮಂದ ಮಾನವನಾಗಿ ಬಾಳಿತಾಂ ಮಹಾತ್ಮನಾಗಲು ಬಹುದು ನಿಜದಿ. ನರನು ನಾರಾಯಣನೋ, ನಾರಾಯಣನೇ ನರನೋ, ನರನು ನರೋತ್ತಮನಾಗೆ ನಾರಾಯಣನೇ ದಿಟವು. ರಾಮರಾಜ್ಯವು ಒಂದಾದರೇನು, ರಾಜ್ಯದಲ್ಲೆಲ್ಲ ಆರಾಮವಿರಲಿ. ಧರ್ಮರಾಜ್ಯವು ಹಿಂದಾದರೇನು, ರಾಜ್ಯದೊಳಗೆಲ್ಲ ಧರ್ಮವಿರಲಿ. ರಾಮರಾಜ್ಯವು ಒಂದಾದರೇನು, ರಾಜ್ಯದಲ್ಲೆಲ್ಲ ಆರಾಮವಿರಲಿ. ಧರ್ಮರಾಜ್ಯವು ಹಿಂದಾದರೇನು, ರಾಜ್ಯದೊಳಗೆಲ್ಲ ಧರ್ಮವಿರಲಿ. ಈರ್ಷೆಯೊಂದೇ ಸಾಕು ಸರ್ವನಾಶಕ್ಕೆ, ಸಹನೆಯೇ ಬೇಕು ಧರ್ಮ ಸಾಧನೆಗೆ. ಆಶೆಯೊಂದೇ ಹೇತು ಕರ್ಮಬಂಧನಕ್ಕೆ, ಸಮತ್ವವೇ ಬೇಕು ಸ್ವಾತ್ಮಚಿಂತನಕ್ಕೆ. ದೇರಾಜೆ ಸೀತಾರಾಮಯ್ಯ. ನಮಸ್ಕಾರಗಳು. ವಿ ಎನ್ ಭಾಗವತ್, ಬರಬಳ್ಳಿ.